ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ವಿಚಾರ. ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿಯಲ್ಲಿ ಕೋರ್ ಕಮಿಟಿ ಸಭೆ ಇದೇ ಭಾನುವಾರ ನಡೀತಾ ಇದೆ. ಈಗಾಗಲೇ RSS ನಾಯಕರ ಜೊತೆಗೆ ಬಿಜೆಪಿ ನಾಯಕರು ಒಂದು ಸುತ್ತಿನ ಮಾತುಕತೆ ಆದ ಬಳಿಕ ಮೊದಲ ಬಾರಿಗೆ ಈ SIR ಪ್ರಕ್ರಿಯೆ ಇರ್ಬೋದು, ಅದೇ ರೀತಿ ಅಡ್ಡ ಮತದಾನ ಇರ್ಬೋದು, ಜೊತೆಗೆ DV ಸದಾನಂದಗೌಡರದ್ದು ಅಂತ ಆರೋಪ ಮಾಡಲಾಗ್ತಾ ಇರುವಂಥ ಆಡಿಯೋ ವಿಚಾರ ಇರ್ಬೋದು, ಇದೆಲ್ಲವೂ ಹೊರಗಡೆ ಬರ್ತಾ ಇದ್ದ ಬಳಿಕ ಮೊದಲ ಬಾರಿಗೆ ಈ ಒಂದು ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಸಹಜವಾಗಿ ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ರಾಜ್ಯ ರಾಜಕೀಯದ ಬಗ್ಗೆ, ರಾಜ್ಯ ಬಿಜೆಪಿಗೆ ಯಾವ ನಿರ್ಧಾರ ಬರುತ್ತೆ ನೋಡೋಣ ಬನ್ನಿ ಈ ಒಂದು ಸ್ಟೋರಿಲಿ. ಮೇಲ್ಮನೆ ಚುನಾವಣೆಯಲ್ಲಿನ ಅಡ್ಡ ಮತದಾನದ ಶಾಕ್ನಿಂದ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿರುವ ವಿಪಕ್ಷ ಬಿಜೆಪಿ ಈಗ ಕ್ರಾಸ್ ವೋಟಿಂಗ್ನ ಪರಾಮರ್ಶೆಗೆ ಸಮಯ ನಿಗದಿಪಡಿಸಿದೆ. RSS ಜೊತೆಗಿನ ಸಮನ್ವಯ ಸಭೆಯ ಬಳಿಕ ಮತ್ತೊಂದು ಹಂತದ ವಿಮರ್ಶೆಗಾಗಿ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಸಭೆ ಭಾನುವಾರ ಸಂಜೆಗೆ ಬೆಂಗಳೂರಿನಲ್ಲಿ ನಿಗದಿಯಾಗಿದೆ. ಅಡ್ಡ ಮತದಾನದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದ್ದ ಮಾಜಿ ಮುಖ್ಯಮಂತ್ರಿ DV ಸದಾನಂದಗೌಡ ಅವರದ್ದೆನ್ನಲಾದ ಆಡಿಯೋ ವೈರಲ್ ಬಳಿಕ ಮೊದಲ ಬಾರಿಗೆ ಕೋರ್ ಕಮಿಟಿ ಸಭೆ ನಡೆಯುತ್ತಿದೆ. ಮೊನ್ನೆ ನಡೆದ RSS ಮತ್ತು ಬಿಜೆಪಿ ಸಮನ್ವಯ ಸಮಿತಿ ಸಭೆಯಲ್ಲಿ ಪಕ್ಷದೊಳಗೆ ಮೊದಲು ಸಮನ್ವಯ ಮೂಡಿಸಿಕೊಳ್ಳುವಂತೆ ಸಲಹೆ ನೀಡಲಾಗಿತ್ತು. ಆಗಾಗ ಸಭೆ ಸೇರೋದೇ ಸಮನ್ವಯತೆ ಮೂಡಲು ಏಕೈಕ ಪರಿಹಾರ ಅನ್ನೋದನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಕಿವಿಮಾತು ಹೇಳಲಾಗಿತ್ತು. ಇದರ ಬೆನ್ನಲ್ಲೇ ಕೋರ್ ಕಮಿಟಿ ಸಭೆ ನಿಗದಿಯಾಗಿದೆ. ಈ ನಡುವೆ ಬಿಜೆಪಿಯಲ್ಲಿ ಆಗಾಗ ಸಭೆಗಳನ್ನ ಏರ್ಪಡಿಸುವ ಜವಾಬ್ದಾರಿಯನ್ನ ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರ ಹೆಗಲಿಗೆ ಹೊರಿಸಲಾಗಿದೆ. ಭಾನುವಾರ ನಡೆಯುವ ಸಭೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರ ಉಚ್ಚಾಟನೆ ವಿಚಾರ, SIR, ಅಡ್ಡ ಮತದಾನ ಮತ್ತು ಆಡಿಯೋ ವಿವಾದ ಪ್ರಮುಖವಾಗಿ ಚರ್ಚೆಯಾಗಲಿದೆ. ಅಂದೇ ಬೆಳಿಗ್ಗೆ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಸಭೆ ಕೂಡ ನಡೆಯಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ CT ರವಿ ನೇತೃತ್ವದ ತ್ರಿಸದಸ್ಯ ಸಮಿತಿ ಅಡ್ಡ ಮತದಾನದ ಕುರಿತು ನೀಡಿರುವ ವರದಿ ಎಷ್ಟು ಪರಿಣಾಮಕಾರಿಯಾಗಿ ಚರ್ಚೆಯಾಗಲಿದೆ ಅನ್ನೋದು ಗಮನಾರ್ಹವಾಗಿದೆ. RSS ಮುಖಂಡರನ್ನು ಮೊದಲು ನಿಮ್ಮಲ್ಲಿ ಸಮನ್ವಯತೆ ಕಾಯ್ದುಕೊಳ್ಳಿ ಅನ್ನುವಂಥದ್ದನ್ನ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಹೇಳಿದ್ದಾರೆ. ಹಾಗಾಗಿ ಏನೋ ಈಗ ಕೋರ್ ಕಮಿಟಿ ಸಭೆಯನ್ನ ಭಾನುವಾರ ನಿಗದಿ ಮಾಡಿದ್ದಾರೆ. ಆದರೆ ಆ ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಚರ್ಚೆಗಳು ನಡೆಯುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಯಾಕೆಂದ್ರೆ ಅಡ್ಡ ಮತದಾನ ಜೊತೆಗೆ ಮಾಜಿ ಮುಖ್ಯಮಂತ್ರಿ DV ಸದಾನಂದಗೌಡರದ್ದು ಅಂತ ಹೇಳಲಾಗ್ತಿದ್ದಂತಹ ಆಡಿಯೋ ವಿಚಾರವೂ ಕೂಡ ಚರ್ಚೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪ್ರಾಣೇಶ್ ಜೊತೆ ಕಿರಣ್ ಹನ್ನೇಡ್ಕ, TV9 ಬೆಂಗಳೂರು.